ಎಲ್ಲ ಗೃಹಲಕ್ಷ್ಮಿಯರಿಗೂ ಕೂಡ 4,000 ರೂಪಾಯಿವರೆಗೂ ಹಣ ಜಮೆ ಆಗ್ತಿದೆ. ಬೇಗ ನಿಮ್ಮ ಎಲ್ಲರ ಬ್ಯಾಂಕ್ ಖಾತೆ ಒಮ್ಮೆ ಬಾರಿ ಚೆಕ್ ಮಾಡ್ಕೊಳ್ಳಿ. ಹೌದು, ಎಲ್ಲ ಗೃಹಲಕ್ಷ್ಮಿಯರಿಗೆ ಬಾಕಿ ಹಣ ಯಾರಿಗೆಲ್ಲ ಬಂದಿದ್ದಿಲ್ಲ ಅವರಿಗೂ ಕೂಡ ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ನಿಮಗೆ ಹಣ ಬಂದಿಲ್ವಾ, ಯಾವಾಗ ಬರುತ್ತೆ ಅದನ್ನು ಕೂಡ ನಾವು ನಿಮಗೆ ವಿಡಿಯೋದಲ್ಲಿ ಹೇಳಲಿದ್ದೇವೆ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಹಾಗೂ ರೇಷನ್ ಕಾರ್ಡ್ ಇದ್ದ ಗೃಹಲಕ್ಷ್ಮಿಯರಾಗಿರ್ಬೋದು ಹಾಗೂ BPL ಕಾರ್ಡ್ ಇದ್ದವರಿಗೂ ಕೂಡ ದೊಡ್ಡ ಒಂದು ಗುಡ್ ನ್ಯೂಸ್ ಬಂದಿದೆ ವೀಕ್ಷಕರೇ. ಹೌದು, ನೀವು ಕೂಡ ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ಅಕ್ಕಿ ಜೊತೆಗೆ ಏನೆಲ್ಲ ಸಿಗುತ್ತೆ, ಹಾಗೆ ಯಾವಾಗ ವಿತರಣೆ ಮಾಡ್ತಾರೆ ಅದನ್ನು ಕೂಡ ನೋಡೋಣ. ಮತ್ತೆ ಸರ್ಕಾರದಿಂದ 50,000 ನಿವೇಶನಗಳನ್ನ ಬಡವರಿಗೆ ಹಂಚಲಾಗುತ್ತೆ. ಹೌದು, ಉಚಿತ ಫ್ರೀ ಸೈಟ್ ಸರ್ಕಾರದಿಂದ ನೀವು ಕೂಡ ಪಡ್ಕೋಬಹುದು. ಕರ್ನಾಟಕ ರಾಜ್ಯದಂತ ಎಲ್ಲಾ ಜನರಿಗೂ ಕೂಡ ದೊಡ್ಡ ಒಂದು ಗುಡ್ ನ್ಯೂಸ್. ಪ್ರತಿ ಜಿಲ್ಲೆಯಲ್ಲೂ ಕೂಡ 50,000 ಸೈಟುಗಳನ್ನ ರೆಡಿ ಮಾಡಲಾಗ್ತಾ ಇದೆ. ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಖುದ್ದು ಈ ಒಂದು ಹೇಳಿಕೆಯನ್ನ ಒಮ್ಮೆ ಕೊಟ್ಟಿದ್ದಾರೆ. ಅದನ್ನು ಕೂಡ ನೋಡ್ತಾ ಹೋಗೋಣ. ಹಾಗೂ ಬಂಗಾರ ಮತ್ತು ಬೆಳ್ಳಿ ಬೆಲೆಯಲ್ಲಿ ಮತ್ತೆ ಕುಸಿತ ಕಂಡು ಬರ್ತಾ ಇದೆ ವೀಕ್ಷಕರೇ. ಹೌದು, ದೊಡ್ಡ ಮಟ್ಟದಲ್ಲಿ ಏರಿಕೆ ಆದ ಬಳಿಕ ಚಿನ್ನ ಬೆಳ್ಳಿಯಲ್ಲಿ ಭಾರಿ ಇಳಿಕೆ ಆಗ್ತಿದೆ. ರಾತ್ರೋರಾತ್ರಿ ಚಿನ್ನ ಬೆಳ್ಳಿ ಕುಸಿತಕ್ಕೆ ಕಾರಣ ಆದ್ರೂ ಏನು ಮತ್ತು ಎಷ್ಟು ಇಳಿಕೆ ಆಗಿದೆ, ಈಗ ತಗೋಬೇಕಾ ಬೇಡವಾ ಬಂಗಾರ ಬೆಳ್ಳಿ ಪ್ರಿಯರಿಗೆ ಗುಡ್ ನ್ಯೂಸ್ ಎಲ್ಲಾ ಮಾಹಿತಿ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಹಾಗೂ ರೇಷನ್ ಕಾರ್ಡ್ ಹೊಂದಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡೋದ್ರ ಮೂಲಕ ದಯಮಾಡಿ ವಿಡಿಯೋಗೆ ಒಂದು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಹಾಗೂ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ನಿಮಗೆ 32ನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಅಕೌಂಟ್ಗೆ ಜಮೆ ಆಗಿದೆಯಾ, ಎಸ್ ಆರ್ ನೋ ಎಂಬುದರ ಮೂಲಕ ನಮಗೆ ದಯಮಾಡಿ ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ಪ್ರತಿಯೊಬ್ಬರು ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕೂಡ ಒತ್ತಿ. ವೀಕ್ಷಕರೇ, ಮೊದಲಿಗೆ ಹೇಳಬೇಕಂದ್ರೆ ಯಾರಿಗೆಲ್ಲ ಹಣ ಬಂದಿದ್ದಿಲ್ಲ ನೋಡಿ ಅವರಿಗೂ ಕೂಡ ಈಗ ಹಣವನ್ನ ಜಮೆ ಮಾಡಲಾಗಿದೆ. ಹೌದು, ಇದು ಸರ್ಕಾರದಿಂದ ಬಂದಿರುವ ಒಂದು ದೊಡ್ಡ ಅಪ್ಡೇಟ್ ಅಂತಾನೆ ಹೇಳ್ಬಹುದು. 32ನೇ ಕಂತಿನವರೆಗೂ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಅಕೌಂಟ್ಗೆ ಹಣವನ್ನ ಜಮೆ ಮಾಡಲಾಗಿದೆ. ಸೊ ನೀವು ಕೂಡ ಒಮ್ಮೆ ಬಾರಿ ನಿಮ್ಮ ಅಕೌಂಟ್ ಅನ್ನ ಚೆಕ್ ಮಾಡ್ಕೊಳ್ಳಿ. ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು ಮತ್ತೆ ಯಾವಾಗ ಬರುತ್ತೆ ನೋಡಿ ವೀಕ್ಷಕರೇ. ಇನ್ನು 2 ರಿಂದ 3 ದಿನದಲ್ಲಿ ಕೊನೆ ಹಂತದಲ್ಲಿ ಯಾರಿಗೆಲ್ಲ ಹಣ ಬಂದಿದೆ ನೋಡಿ ಅವ್ರಿಗೂ ಕೂಡ ಈಗ ಹಣ ಜಮೆ ಆಗುತ್ತೆ. ಯಾಕಂದ್ರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೊಂದು 33ನೇ ಕಂತು ಹಣ ಕೂಡ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಿಡುಗಡೆ ಆಗಲಿದೆ ಎಂಬುವ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು. ನೋಡಿ, ಈಗ ಗಣೇಶ ಚತುರ್ಥಿ ಹಬ್ಬ ಬರ್ತಾ ಇದೆ, ಹಾಗೂ ದಸರಾ ಹಬ್ಬ ಬರುತ್ತೆ, ದೀಪಾವಳಿ ಹಬ್ಬ ಅಂತ ಬರುತ್ತೆ. ಈಗ ಹಬ್ಬಗಳ ಸೀಸನ್ ಶುರು ಅಂತಾನೆ ಹೇಳ್ಬಹುದು. ಹೀಗಾಗಿ ಗೃಹಲಕ್ಷ್ಮಿಯರಿಗೆ ಪ್ರತಿ ತಿಂಗಳು ಕೂಡ 2,000 ರೂಪಾಯಿ ಹಣ ಬರೋದು ಕೂಡ ಗ್ಯಾರಂಟಿ ಅಂತ ಹೇಳಲಾಗ್ತಾ ಇದೆ. ಸೊ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 33ನೇ ಕಂತು ಹಣ ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗಬಹುದು. ಆದ್ರೆ ಅಧಿಕೃತವಾಗಿ ಅಪ್ಡೇಟ್ ಆಗಿರಬಹುದು, ಅಧಿಕೃತವಾಗಿ ಹಣ ಬಿಡುಗಡೆ ಬಗ್ಗೆ ಸರ್ಕಾರದಿಂದ ಮಾಹಿತಿ ಬರೋದು ಇನ್ನೂ ಕೂಡ ಬಾಕಿ ಇದೆ. ಇದು ಕೇವಲ ಸದ್ಯಕ್ಕೆ ಒಂದು ಅಂದಾಜು ಮಾಹಿತಿ ಅಂತಾನೆ ಹೇಳ್ಬಹುದು. ಪ್ರತಿ ತಿಂಗಳು ಕೂಡ ಒಂದು ಕಂತು ಹಣ ಬಿಡುಗಡೆ ಆಗ್ಬೇಕು. ಈ ಬಾರಿ ಹಬ್ಬಗಳು ಬರ್ತಾ ಇರೋದ್ರಿಂದ ಹಣ ಬೇಗವಾಗಿ ಬಿಡುಗಡೆ ಆಗಬಹುದು ಅಂತ ಒಂದು ನಿರೀಕ್ಷೆ ಇದೆ. ಆದ್ರೆ ಸರ್ಕಾರದಿಂದ ಒಂದು ಅಧಿಕೃತ ಅಪ್ಡೇಟ್ ಬರೋದು ಬಾಕಿ ಇದೆ ಅಂತಾನೆ ಹೇಳ್ಬಹುದು. ಹಾಗೆ ವೀಕ್ಷಕರೇ, ಈಗ 32ನೇ ಕಂತು ಹಣ ಯಾರಿಗೆಲ್ಲ ಬಂದಿದೆಯಲ್ಲ ನೋಡಿ, ನಿನ್ನೆವರೆಗೂ ಕೂಡ ಎಲ್ಲರಿಗೂ 32ನೇ ಕಂತು ಹಣ ಜಮೆ ಆಗಿದೆ. ಹೌದು, ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ ಕೂಡ ಒಮ್ಮೆ ಬಾರಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಗೃಹಲಕ್ಷ್ಮಿಯರಾಗಿದ್ರೆ. ಹಾಗೂ ಇಲ್ಲಿ 3ನೇದಾಗಿ ಹೇಳ್ಬೇಕಂದ್ರೆ ಈ SIR ಪ್ರಕ್ರಿಯೆಯಿಂದ ಯಾರದ್ದು ಮತದಾನದ ಹಕ್ಕು ಡಿಲೀಟ್ ಆಗುತ್ತೆ ಅವರಿಗೆ ಹಣ ಬರೋದು ಕೂಡ ನಿಲ್ಲಬಹುದು ಅಂತ ಹೇಳಲಾಗ್ತಿದೆ. ಹೌದು, SIR ಪ್ರಕ್ರಿಯೆ ಮುಗಿದ ತಕ್ಷಣ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆ ಕೂಡ ಪ್ರಾರಂಭ ಆಗಲಿದೆ ಎಂಬುವ ಮಾಹಿತಿ ಸಿಕ್ಕಿದ್ದು, ಹಾಗೆ ಪ್ರತಿಯೊಬ್ಬರು ಗೃಹಲಕ್ಷ್ಮಿಯರಿಗೂ ಕೂಡ 8 ರಿಂದ 6 ಪ್ರಶ್ನೆಗಳು ಇರಲಿದ್ದಾವೆ ಅಂತಾನೂ ಕೂಡ ಹೇಳಲಾಗ್ತಿದೆ. ಸೊ ಈ ಒಂದು ಗೃಹಲಕ್ಷ್ಮಿಯರ ಮನೆ ಪರಿಶೀಲನೆ ಅಥವಾ ಮರು ಅರ್ಜಿ ಪ್ರಕ್ರಿಯೆ ಮನೆ ಬಾಗಿಲಿಗೆ ಬಂದು ಕೂಡ ನಡೀಬಹುದು. ಅಂದ್ರೆ ನಿಮ್ಮ ಮನೆ ಬಾಗಿಲಿಗೆ ಒಂದು ಅರ್ಜಿ ನಮೂನೆ ಕೂಡ ಬರುತ್ತೆ, ಅದನ್ನ ನೀವು ತುಂಬಬೇಕಾಗುತ್ತೆ. ಅದರಲ್ಲಿ ಯಾವೆಲ್ಲ ಪ್ರಶ್ನೆಗಳು ಇರಬಹುದು ಅಂದ್ರೆ, ಮೊದಲಿಗೆ ಪ್ರಶ್ನೆ ಬಂದು ಗೃಹಲಕ್ಷ್ಮಿಯ ಹೆಸರು ಅಂದ್ರೆ ಯಜಮಾನಿಯ ಹೆಸರು ಮತ್ತೆ ಅವರ ಆಧಾರ್ ಕಾರ್ಡ್ ನಂಬರು. 2ನೇದಾಗಿ ಗೃಹಲಕ್ಷ್ಮಿಯರ ಅಂದ್ರೆ ಯಜಮಾನಿಯ ಪತಿಯ ಹೆಸರು ಮತ್ತೆ ಅವರ ಯಜಮಾನರ ಹೆಸರು ಜೊತೆಗೆ ಅವರ ಒಂದು ಆಧಾರ್ ಕಾರ್ಡ್ ನಂಬರು. ಇನ್ನು 3ನೇದಾಗಿ ನಿಮ್ಮ ಮೊಬೈಲ್ ಸಂಖ್ಯೆ. ಹಾಗೂ 4ನೇದಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ಯಾವುದು BPL ಆರ್ APL. ಇನ್ನು 5ನೇದಾಗಿ ನೀವು ಆದಾಯ ತೆರಿಗೆ ಪಾವತಿದಾರರ ಎಸ್ ಆರ್ ನೋ, ಈ ತರ ಒಂದು ಆಪ್ಷನ್ ಕೂಡ ಇರುತ್ತೆ. ಇನ್ನು ಮುಖ್ಯವಾಗಿ ಈ ಹಿಂದೆ ನಿಮ್ಮ ಮನೆಗೆ ಎಷ್ಟು ಜನ ಗೃಹಲಕ್ಷ್ಮಿಯರು ಹಣ ಪಡ್ಕೊಂಡಿದ್ದಾರೆ ಈ ಒಂದು ಪ್ರಶ್ನೆ ಕೂಡ ಅಲ್ಲಿ ಕೇಳಬಹುದು. ಇನ್ನು ಕೊನೆಯದಾಗಿ ನೀವು ಸ್ವಯಂ ಪ್ರೇರಿತವಾಗಿ ಯೋಜನೆ ಬಿಟ್ಟು ಕೊಡ್ತೀರಾ, ಗೃಹಲಕ್ಷ್ಮಿ ಯೋಜನೆಗೆ ಗಿವ್ ಅಪ್ ಮಾಡ್ತೀರಾ, ಈ ಒಂದು ಪ್ರಶ್ನೆ ಕೂಡ ಇರಬಹುದು. ಅಂದ್ರೆ ಸ್ವಯಂ ಪ್ರೇರಿತವಾಗಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗೆ ಬರಲು ಪ್ಲಾನ್ ಹಾಕಿದ್ದೀರಾ ಅವರು ಹೊರಗೆ ಬರಬಹುದು ಅಂತಾನೂ ಕೂಡ ಹೇಳಲಾಗ್ತಿದೆ. ಹಾಗಾದ್ರೆ ಈ ಒಂದು ಮರು ಅರ್ಜಿ ಪ್ರಕ್ರಿಯೆ ಯಾವಾಗ ಪ್ರಾರಂಭ ಆಗುತ್ತೆ ಅಂದ್ರೆ ಈ SIR ಪ್ರಕ್ರಿಯೆ ಮುಗಿದ ಬಳಿಕ ಅಂತಾನೂ ಕೂಡ ಹೇಳಲಾಗ್ತಿದೆ. ಇದು ಒಂದು ಕಡೆಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು. ಇನ್ನು ರೇಷನ್ ಕಾರ್ಡ್ ಇದ್ರಿಗೂ ಕೂಡ ದೊಡ್ಡ ಒಂದು ಅಪ್ಡೇಟ್ ಬಂದಿದೆ. ಇನ್ನೊಂದು ಕಡೆಗೆ ಇಂದಿರಾ ಕಿಟ್ ವಿತರಣೆ ಇನ್ನೂ ಕೂಡ ವಿಳಂಬವಾಗುತ್ತೆ ಎಂಬುವ ಪ್ರಶ್ನೆ ನೋಡಿ, ನಿಮಗೆಲ್ಲ ಗೊತ್ತೇ ಇದೆ BPL ಕಾರ್ಡ್ ಹಾಗೂ ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಅಂತ. ಆದ್ರೆ ಈ ಒಂದು ಇಂದಿರಾ ಕಿಟ್ ಈಗ ದುಬಾರಿ ಆಗಿದೆ. ಯಾವ ಕಾರಣ ಅಂದ್ರೆ ಯುದ್ಧದಿಂದ. ಹೌದು, ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ಕಾರ್ಡ್ದಾರರಿಗೆ ಅಕ್ಕಿ ಬದಲು ಪೌಷ್ಟಿಕಾಂಶ ಪದಾರ್ಥ ವಿತರಿಸುವ ಒಂದು ಯೋಜನೆ ಇಂದಿರಾ ಕಿಟ್ ಯೋಜನೆ
ದುಬಾರಿ ವೆಚ್ಚದ ಬಗ್ಗೆ ಸರ್ಕಾರಕ್ಕೆ ಈಗ ಬಿಜ್ಞಾಸೆ ಉಂಟಾಗಿದೆ ಅಂತ ಹೇಳಲಾಗ್ತಿದೆ. ಹೌದು, ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಇಂದಿರಾ ಕಿಟ್ ಮೂಲಕ ಕೊಡೋದಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಘೋಷಣೆಯನ್ನ ಮಾಡಿದ್ರು. ಆ ಪ್ರಕಾರ ನೋಡ್ತಾ ಹೋಗೋದಾದ್ರೆ 6,200 ಕೋಟಿ ರೂಪಾಯಿ ಹಣವನ್ನ ಇದಕ್ಕೆ ಬಿಡುಗಡೆ ಕೂಡ ಮಾಡ್ತೀವಿ ಅಂತ ಬಜೆಟ್ ನಲ್ಲಿ ಘೋಷಣೆ ಮಾಡಲಾಗಿತ್ತು. ಆದ್ರೆ ವೀಕ್ಷಕರ, ಯುದ್ಧದ ಕಾರಣದಿಂದಾಗಿ ಅಡುಗೆ ಎಣ್ಣೆ ಬೆಲೆ ಏರಿಕೆ ಆಗಿದೆ, ಇನ್ನು ಆ ತೊಗರಿ ಬೇಳೆ ಬೆಲೆ ಕೂಡ ಏರಿಕೆ ಆಗಿದೆ ಅಂತ ಹೇಳಲಾಗ್ತಿದೆ. ಈಗ ಸಕ್ಕರೆ ಬೆಲೆ ಕೂಡ ಏರಿಕೆ ಆಗ್ತಿದೆ. ಸೊ ಇಂದಿರಾ ಕಿಟ್ ಯೋಜನೆ ಜಾರಿಗೆ ಸಂಬಂಧಪಟ್ಟಂತೆ 1.5 ವರ್ಷದಿಂದ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ. ಆದ್ರೆ ಇನ್ನಷ್ಟು ಕಾರ್ಯವಾಗಬೇಕಾಗಿದೆ. ಧಾನ್ಯಗಳ ಬೆಲೆ ಏರಿಕೆ ಮತ್ತು ಗುಣಮಟ್ಟ ಕುರಿತು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಜೊತೆ ಚರ್ಚೆ ಮಾಡ್ತೀವಿ ಅಂತ ನೂತನ ಸಚಿವರು ರಿಜ್ವಾನ್ ಅರ್ಷದ್ ಅವರು, ಆಹಾರ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಈಗ ಬೆಲೆ ಏರಿಕೆ ಕಾರಣದಿಂದಾಗಿ ವರ್ಷಕ್ಕೆ 7,500 ಕೋಟಿ ರೂಪಾಯಿ ಬೇಕಾಗಲಿದೆ. ಹೀಗಾಗಿ ಯೋಜನೆ ದುಬಾರಿ ಆಗಿರೋ ಬಗ್ಗೆ ಇಲಾಖೆಗೆ ಚಿಂತೆ ಉಂಟು ಆಗಿದೆ. ಅನ್ನ ಭಾಗ್ಯವೇ ಮುಂದುವರಿಯಲಿದೆ ಎಂಬುದು ಆರ್ಥಿಕ ಇಲಾಖೆಯ ಆಲೋಚನೆ ಆಗಿದೆ. ಇಂದಿರಾ ಕಿಟ್ ಬದಲು ಕಾರ್ಡ್ದಾರರಿಗೆ ಪಡಿತರ ಅಕ್ಕಿ ವಿತರಣೆ ಮಾಡೋದೇ ಸೂಕ್ತ. ಇದರಿಂದ ಸರ್ಕಾರಕ್ಕೆ ಇನ್ನಷ್ಟು ಹೆಸರು ಬರಲಿದೆ ಎಂಬುದು ಆರ್ಥಿಕ ಇಲಾಖೆ ವಾದವಾಗಿದೆ. ಸೊ ವೀಕ್ಷಕರೇ, ನೀವು ಕೂಡ BPL ಕಾರ್ಡ್ ಗ್ರಾಹಕರಾಗಿದ್ರೆ, ಅನ್ನಭಾಗ್ಯ ಫಲಾನುಭವಿಗಳಾಗಿದ್ರೆ ನಿಮಗೆ ಅಕ್ಕಿ ವಿತರಣೆ ಮಾಡಬೇಕಾ ಅಥವಾ ಇಂದಿರಾ ಕಿಟ್ ವಿತರಣೆ ಮಾಡಬೇಕಾ? ನಿಮ್ಮ ಅನಿಸಿಕೆ ಏನು? ಬೇಗನೆ ಕಮೆಂಟ್ ಮಾಡಿ. ಇಂದಿರಾ ಕಿಟ್ ವಿತರಣೆ ಮಾಡೋದಕ್ಕೆ ಶುರುವಾಯಿತು ಅಂದ್ರೆ ನೋಡಿ, ಇತ್ತ ಕಾರ್ಡ್ದಾರರಿಗೆ ಅಕ್ಕಿನೂ ಸಿಗುತ್ತೆ, ಕೇಂದ್ರದಿಂದ ರಾಗಿನೂ ಸಿಗುತ್ತೆ. ಯಾಕಂದ್ರೆ ಈಗ 3 kg ರಾಗಿ, 2 kg ಅಕ್ಕಿ ವಿತರಣೆ ಆಗ್ತಿದೆ. ಕರ್ನಾಟಕ ಸರ್ಕಾರದಿಂದ 5 kg ಹೆಚ್ಚುವರಿ ಅಕ್ಕಿ ವಿತರಣೆ ಮಾಡ್ತಿದ್ದಾರೆ. ಆದ್ರೆ ಇಂದಿರಾ ಕಿಟ್ ಅಲ್ಲಿ 5 kg ಅಕ್ಕಿ ಇರೋದಿಲ್ಲ. ಅದ್ರ ಬದಲಾಗಿ ನಿಮಗೆ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿಬೇಳೆ ಈ 4 ಆಹಾರ ಸಾಮಗ್ರಿಗಳನ್ನ ಒಂದು ಕಿಟ್ ಮೂಲಕ ಕೊಡ್ತಾರೆ. ಸೊ ಈಗ ಯುದ್ಧದ ಕಾರಣದಿಂದಾಗಿ ಬೆಲೆ ಏರಿಕೆ ಆಗಿರೋದ್ರಿಂದ ಈಗ ಸಕ್ಕರೆ ಬೆಲೆ ಕೂಡ ಏರಿಕೆ ಆಗಿದೆ, ಮತ್ತೆ ಅಡುಗೆ ಎಣ್ಣೆ ಬೆಲೆ ಕೂಡ ಏರಿಕೆ ಆಗಿದೆ. ಯುದ್ಧದ ಕಾರಣದಿಂದಾಗಿ ಎಲ್ಲಾ ಬೆಲೆಗಳು ದುಬಾರಿ ಆಗಿರೋದ್ರಿಂದ ಈ ಒಂದು ಯೋಜನೆ 6,200 ಬದಲಾಗಿ 7,500 ಕೋಟಿ ರೂಪಾಯಿ ವೆಚ್ಚವಾಗ್ತಿದೆ ಅಂತ ಹೇಳಲಾಗ್ತಿದೆ. ಸೊ ಈ ಒಂದು ಯೋಜನೆ ಬಗ್ಗೆ ಇನ್ನೂ ಅಪ್ಡೇಟ್ ಸರ್ಕಾರದಿಂದ ಬರೋದು ಬಾಕಿ ಇದೆ. ಆದ್ರೆ ಇನ್ನು 2-3 ತಿಂಗಳಲ್ಲಿ ವಿತರಣೆ ಮಾಡ್ತೀವಿ ಅಂತ ಮೊದಲೇ ಒಂದು ಹೇಳಿಕೆ ಹಿಂದಿನ ಸಚಿವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ರು. ಈಗ ನೂತನ ಸಚಿವರು ರಿಜ್ವಾನ್ ಅರ್ಷದ್ ಅವರು ಕೂಡ ಇದು ಕೊನೆ ಹಂತದಲ್ಲಿದೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ಚರ್ಚೆ ಮಾಡಿ ಕೊನೆ ಹಂತಕ್ಕೆ ಬರ್ತೀವಿ ಅಂತ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಇನ್ನು ವೀಕ್ಷಕರೇ, ಈಗ ಮೂರನೇದಾಗಿ ಈಗಾಗಲೇ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರೇ ಈ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿ ಬಡವರಿಗೆ 50,000 ಸೆಟ್ಗಳನ್ನ ಹಂಚಿಕೆ ಮಾಡಿ. ಹೌದು ವೀಕ್ಷಕರೇ, ರಾಜ್ಯ ಸರ್ಕಾರದಿಂದ ಈ ಬಾರಿ ಅಧಿಕೃತವಾಗಿ ಒಂದು ಅಪ್ಡೇಟ್ ಬಂದಿದೆ. ಮೊನ್ನೆ DCM ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ರು. ಈಗ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಒಂದು ಜಿಲ್ಲೆಯಲ್ಲಿ 50,000 ನಿವೇಶನಗಳನ್ನ ರೆಡಿ ಮಾಡಲಾಗುತ್ತಂತೆ. ಒಂದು ಕಡೆಗೆ ಮನೆ ಇಲ್ಲದವರಿಗೆ ಸ್ವಂತ ಜಾಗ ಸರ್ಕಾರ ಉಚಿತವಾಗಿ ಕೊಡ್ತಾ ಇದೆ. ಇನ್ನೊಂದು ಕಡೆಗೆ ಸರ್ಕಾರ ಕೊಟ್ಟ ಒಂದು ಸೈಟ್ಗಳಲ್ಲಿ 4-5 ವರ್ಷದ ಒಳಗೆ ಮನೆ ಕಡ್ದಿದ್ರೆ ಅಂತ ಒಂದು ಸರ್ಕಾರಿ ಸೈಟ್ಗಳು ಸರ್ಕಾರಕ್ಕೆ ವಾಪಸ್ ಹೋಗಲಿದೆ ಅಂತ ಫಲಾನುಭವಿಗಳಿಗೆ ಎಚ್ಚರಿಕೆ ಕೊಡಲಾಗಿದೆ. ಹೌದು, ಈಗಾಗಲೇ ಬೆಂಗಳೂರು ಸೇರಿ ಖಾಲಿ ನಿವೇಶನಗಳ ಸ್ವಚ್ಛತೆ ಕುರಿತು ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಈಗಾಗಲೇ ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೃಷ್ಣ ಬೈರೇಗೌಡ ಅವರು ಈ ಕುರಿತು ಮಾತನಾಡಿದ್ದು, ಕಾನೂನಿನ ಬಗ್ಗೆ ಅಜ್ಞಾನ ಕ್ಷಮಿಸುವುದಿಲ್ಲ ಎಂದು ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. GBA ಗ್ರೇಟರ್ ಬೆಂಗಳೂರು ಅಥಾರಿಟಿ, ಬೆಂಗಳೂರು ಕೇಂದ್ರ ನಗರ ಪಾಲಿಕೆ ಸಹಯೋಗದೊಂದಿಗೆ ದೋಮಲೂರು ಲೇಔಟ್ ಸೇರಿದಂತೆ ಹಲವೆಡೆ ಖಾಲಿ ನಿವೇಶನ ಸ್ವಚ್ಛತಾ ಅಭಿಯಾನವನ್ನ ಪ್ರಾರಂಭ ಮಾಡಲಾಗಿದೆ. ಮಾಲೀಕರು ತಮ್ಮ ನಿವೇಶನಗಳನ್ನ ಸ್ವಚ್ಛ ಮಾಡದಿದ್ದರೆ ಸರ್ಕಾರವೇ JCB ಬಳಸಿ ಸ್ವಚ್ಛ ಮಾಡಿ ನಂತರ ಶುಲ್ಕ ಕೂಡ ಹಾಕುತ್ತೆ. ಸಣ್ಣ ಸೈಟ್ ಕ್ಲೀನ್ ಮಾಡಲು 6,700 ರೂಪಾಯಿ ಹಾಗೂ ಕಸ ವಿಲೇವಾರಿಗೆ 19,000 ರೂಪಾಯಿ ಶುಲ್ಕ ಹಾಕಲಾಗುತ್ತೆ ಅಂತಾನೂ ಕೂಡ ಹೇಳಲಾಗಿದೆ. ಸೊ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ಬೆಂಗಳೂರಲ್ಲಿ ಇದ್ರ ಖಾಲಿ ಸೈಟ್ ಇದ್ರೆ ಅಂತವ್ರು ಸ್ವಚ್ಛವಾಗಿಡಬೇಕು ತಮ್ಮ ಸೈಟ್ಗಳನ್ನ, ಮತ್ತೆ ಸುತ್ತ ಒಂದು ಕಾಂಪೌಂಡ್ ಬೇಲಿ ಆದ್ರೂ ಕಟ್ಟಬೇಕು ಅಂತ ಹೇಳಲಾಗಿದೆ. ಇನ್ನೊಂದು ಕಡೆಗೆ ಸರ್ಕಾರದಿಂದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಬಡವರಿಗೆ 50,000 ಸೈಟ್ಗಳನ್ನ ವಿತರಣೆ ಕೂಡ ಮಾಡಲಾಗುತ್ತೆ. ಇದು ಕೇವಲ ಸ್ವಂತ ಮನೆ ಇಲ್ಲದವರಿಗೆ, ಸ್ವಂತ ನಿವೇಶನ ಇಲ್ಲದವರಿಗೆ, ಬಡವರಿಗೆ ಮಾತ್ರ ಅಂತಾನೂ ಕೂಡ ಹೇಳ್ಬಹುದು. ಸೊ ಈಗ ಯಾರೆಲ್ಲ ಮನೆ ಹೊಂದಿಲ್ಲ, ಕರ್ನಾಟಕದ ಪ್ರತಿ ಜಿಲ್ಲೆಯಲ್ಲೂ ಕೂಡ ಸರ್ಕಾರಿ ಜಮೀನುಗಳನ್ನ ಈಗ ಗುರುತು ಮಾಡಲು ಪ್ರಕ್ರಿಯೆ ಪ್ರಾರಂಭವಾಗಿದೆ, ಸಿದ್ಧತೆ ಪ್ರಾರಂಭವಾಗಿದೆ. ಸೊ ಗ್ರಾಮೀಣ ಪ್ರದೇಶಗಳಲ್ಲಿ 30-40 ಅಳತೆಯ ಅಂದ್ರೆ 1,200 ಸ್ಕ್ವೇರ್ ಫೀಟಿನ ಒಂದು ನಿವೇಶನ ರೆಡಿ ಮಾಡಲಾಗುತ್ತೆ. ಇನ್ನು ಒಂದು ನಗರ ಪ್ರದೇಶಗಳಲ್ಲಿ 20-30 ಅಳತೆ ಅಂದ್ರೆ 600 ಸ್ಕ್ವೇರ್ ಫೀಟಿನ ಒಂದು ಜಾಗ, ಒಂದು ಸೈಟ್ಗಳನ್ನ ರೆಡಿ ಮಾಡಲಾಗುತ್ತೆ. ನಂತರ ಬಡವರಿಗೆ, ನೈಜ ಫಲಾನುಭವಿಗಳಿಗೆ, ಮನೆ ಇಲ್ಲದವರಿಗೆ, ಸ್ವಂತ ನಿವೇಶನ ಇಲ್ಲದವರಿಗೆ ಮಾತ್ರ ಇವುಗಳ ಸರ್ಕಾರವೇ ಉಚಿತವಾಗಿ ವಿತರಣೆ ಮಾಡಲಾಗುತ್ತೆ. ಸೊ ಈ ಒಂದು ಎಲ್ಲಾ ಕಾಮಗಾರಿಗಳಿಗೆ ಈಗ ಸರ್ಕಾರ ಚಾಲನೆ ಕೊಡ್ತಾ ಇದೆ ಅಂತೆ. ಪ್ರತಿ ಜಿಲ್ಲೆಯಲ್ಲಿ ಕಂದಾಯ ಇಲಾಖೆಯಿಂದ 50,000 ಸೈಟ್ ಹಂಚಿಕೆಗೆ ತೀರ್ಮಾನ ಮಾಡಲಾಗಿದ್ದು, ಇದಕ್ಕಾಗಿ ಸರ್ಕಾರಿ ಜಮೀನುಗಳನ್ನು ಗುರುತು ಮಾಡಲಾಗಿದ್ದು, ಸುದ್ದಿಗೋಷ್ಠಿಯಲ್ಲಿ ಈಗಾಗಲೇ ಒಂದು ಮಾಹಿತಿ ಅಧಿಕೃತವಾಗಿ ಸರ್ಕಾರದಿಂದ
ಬಂದಿರುವಂತದ್ದು ವೀಕ್ಷಕರೇ. ಇದು ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮತ್ತು ಮನೆಯಿಲ್ಲದವರಿಗೆ, ಸ್ವಂತ ಆಸ್ತಿ ಇಲ್ಲದವರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬಹುದು. ಇನ್ನು ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೂ ಕೂಡ ಕೊನೆಯದಾಗಿ ದೊಡ್ಡ ಒಂದು ಗುಡ್ ನ್ಯೂಸ್ ಕೂಡ ಬರ್ತಾ ಇದೆ ವೀಕ್ಷಕರೇ. ಹೌದು, 1,64,000 ರೂಪಾಯಿ ದಾಟಿದ್ದ 10 ಗ್ರಾಮ್ 24 ಕ್ಯಾರೆಟ್ ಚಿನ್ನದ ಬೆಲೆ ಈಗ 1,59,000 ಅಂದ್ರೆ ಬರೋಬ್ಬರಿ 5 ದಿನದಲ್ಲಿ 6,000 ರೂಪಾಯಿಯಷ್ಟು ಬೆಲೆಯಲ್ಲಿ ಒಂದು ಕುಸಿತ ಕಂಡು ಬಂದಿದೆ. MCX ಅಲ್ಲಿ ಮಲ್ಟಿ ಕಮ್ಯುನಿಟಿ ಎಕ್ಸ್ಚೇಂಜ್ ಅಲ್ಲಿ ಬಂಗಾರ ಮತ್ತು ಬೆಳ್ಳಿ ಬೆಲೆ ಇಳಿಕೆ ಕಂಡು ಬರ್ತಾ ಇದೆ. ಹೌದು, ಈಗಾಗಲೇ ಚಾರ್ಟ್ ಅಲ್ಲಿ ನಮಗೆ ಗೊತ್ತಾಗಿದೆ ಬಂಗಾರ ಬೆಳ್ಳಿ ಬೆಲೆ ಮತ್ತೆ ಇಳಿಮುಖ ಶುರುವಾಗಿದೆ ಅಂತ. ಸೊ ಇನ್ನೂ ಇಳಿಕೆ ಆಗುತ್ತಾ ಅಥವಾ ಇಲ್ಲಿಂದ ಮತ್ತೆ ಮೇಲೆ ಹೋಗುತ್ತಾ ಅದು ಅಂತೂ ನಮಗೆ ಕಾದು ನೋಡಬೇಕು. ಆದ್ರೆ ಇನ್ನೊಂದು ಕಡೆಗೆ ಬಂಗಾರದ ಬೆಲೆ 5 ದಿನದಲ್ಲಿ 6,000 ರೂಪಾಯಿಯಷ್ಟು ಇಳಿಕೆ ಆಗಿದೆ. ಮತ್ತೆ 4,000 ರೂಪಾಯಿವರೆಗೂ ಮಾರ್ಕೆಟ್ ರಿಕವರಿ ಆಗಿ ಟೋಟಲ್ ಆಗಿ ಈಗ 4,500 ರೂಪಾಯಿಯಷ್ಟು ಇಳಿಕೆ ಆಗಿದೆ ಅಂತ ಹೇಳ್ಬೋದು. ಸೊ 1,64,000 ರೂಪಾಯಿಂದ 1,59,000 ರೂಪಾಯಿ ಅಂತ ಟ್ರೇಡ್ ಆಗ್ತಿದೆ MCX ಅಲ್ಲಿ ಬಂಗಾರದ ಬೆಲೆ. ಇನ್ನು ಬೆಳ್ಳಿ ಬೆಲೆ ಕೂಡ 2,48,000 ರೂಪಾಯಿ ತನಕ ಹೋಗಿ 5 ದಿನದಲ್ಲಿ 8,000 ರೂಪಾಯಿ ಇಳಿಕೆಯಾಗಿ ಈಗ ಮತ್ತೆ 2,40,000 ರೂಪಾಯಿಗೆ ಬಂದು ಟ್ರೇಡ್ ಆಗ್ತಿದೆ. ಅಂದ್ರೆ ಕೇವಲ 5 ದಿನದಲ್ಲಿ ಬರೋಬ್ಬರಿ 8,000 ರೂಪಾಯಿ ಬೆಳ್ಳಿ ಬೆಲೆ, 5 ದಿನದಲ್ಲಿ ಬರೋಬ್ಬರಿ 4,500 ರೂಪಾಯಿ ಬಂಗಾರದ ಬೆಲೆ ಇಳಿಕೆ ಆಗಿದೆ. ಸೊ ಒಂದು ದೊಡ್ಡ ಏರಿಕೆ ಕಂಡು ಒಂದು ಗರಿಷ್ಠ ಮಟ್ಟಕ್ಕೆ ಮುಟ್ಟಿ ಮತ್ತೆ ಬಂಗಾರದ ಬೆಲೆ ಇಳಿಕೆ ಆಗ್ತಿದೆ. ಇದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂದ್ರೆ ಇಳಿಕೆ ಆಗೋದಕ್ಕೆ ಪ್ರಾಫಿಟ್ ಬುಕಿಂಗ್. ಜನರು ಲಾಭವನ್ನ ಬುಕ್ ಮಾಡ್ತಾರೆ. ಬೆಲೆಗಳು ಏರಿಕೆ ಆದ ತಕ್ಷಣ ಮನೆಯಲ್ಲಿದ್ದ ಬಂಗಾರ ಆಗಿರ್ಬೋದು, ಆನ್ಲೈನ್ ನಲ್ಲಿ ಖರೀದಿ ಮಾಡಿದ ETF ಗಳನ್ನ ಮಾರಾಟ ಮಾಡೋದರ ಮೂಲಕ ಜನರು ತಮ್ಮ ಲಾಭವನ್ನ ಬುಕ್ ಮಾಡಿದ್ದಾರೆ. ಸೊ ಹೆಚ್ಚು ಲಾಭ ಬುಕ್ ಮಾಡಿರೋದ್ರಿಂದ ಬಂಗಾರ ಬೆಳ್ಳಿ ಮಾರ್ಕೆಟ್ ಮತ್ತೆ ಇಳಿಕೆ ಆಗ್ತಿದೆ ಅಂತ ಹೇಳ್ಬಹುದು. ಸೊ ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.